ಮನೆಗೆ ನುಗ್ಗಿ ಕೈ ಹಿಡಿದು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದಂತ ಈ ಕೇಸಲ್ಲಿ ಕೋರ್ಟ್ ಕೊಟ್ಟಂತ ಕಂಡೀಷನ್ಸ್ ಇಂದ ಯಾವ ರೀತಿ ನ್ಯಾಯ ಸಿಗುತ್ತೆ? ನಮ್ಮ ದೇಶದಲ್ಲಿ ಮಹಿಳೆಯರ ಪರವಾಗಿ ಎಷ್ಟೇ ಕಾನೂನನ್ನ ಫ್ರೇಮ್ ಮಾಡ್ಲಿ ಅದು ಕಮ್ಮಿನೇ ಅನ್ಸುತ್ತೆ. ಅಂತದ್ರಲ್ಲಿ ಇರುವಂತ ಕಾನೂನ್ ಬಗ್ಗೆನೂ ಪ್ರಶ್ನೆ ರೈಸ್ ಮಾಡ್ತಾರೆ. ಹೀಗೆಲ್ಲ ಇರುವಾಗ ಚೂರು ನಂಬಿಕೆ ನಾವು ಜಸ್ಟಿಸ್ ಸಿಸ್ಟಮ್ ಮೇಲೆನೆ ಇಟ್ಟಿರೋದು ದಟ್ ಅವರು ನಮಗೆ ನ್ಯಾಯ ಕೊಡ್ತಾರೆ ಅಂತ. ಅಂತದ್ರಲ್ಲಿ ನಾನ್ ಈಗ ಡಿಸ್ಕಸ್ ಮಾಡ್ತಿರುವಂತಹ ಜಜ್ಮೆಂಟ್ ಅಪರ್ಣಾ ಭಟ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಇದನ್ನ ಎಲ್ಲಾ ನ್ಯೂಸ್ ಪೇಪರ್ಸ್ ಅಲ್ಲಿ ರಾಖಿ ಜಜ್ಮೆಂಟ್ ಅಂತ ಕೋಟ್ ಮಾಡಿದ್ರು. ಹಾಗಾಗಿ ಈ ಜಜ್ಮೆಂಟ್ ನ ರಾಖಿ ಜಜ್ಮೆಂಟ್ ಅಂತಾನೂ ರೆಫರ್ ಮಾಡ್ತಾರೆ. ಇದೊಂದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್. ಈ ಕೇಸ್ ಅಲ್ಲಿ ಅಕ್ಯೂಸ್ಡ್ ಆದಂತಹ ವ್ಯಕ್ತಿ ಆಂಟಿಸಿಪೇಟರಿ ಬೇಲ್ ಹೋದಾಗ ಮಧ್ಯಪ್ರದೇಶ್ ಹೈಕೋರ್ಟ್ ಕೆಲವು ಕಂಡೀಷನ್ಸ್ ಅನ್ನ ಇಂಪೋಸ್ ಮಾಡುತ್ತೆ. ದಟ್ ಬರುವ ನೆಕ್ಸ್ಟ್ ರಾಖಿ ಹಬ್ಬದ ದಿನ ಆ ಅಕ್ಯೂಸ್ಡ್ ತನ್ನ ವೈಫ್ ಒಟ್ಟಿಗೆ ವಿಕ್ಟಿಮ್ ನ ಮನೆಗೆ ಹೋಗಿ ಆ ವಿಕ್ಟಿಮ್ ಕೈಯಲ್ಲಿ ಅವರು ರಾಖಿನ ಕಟ್ಟಿಸ್ಕೋಬೇಕು. ಹಾಗೆ ವಿಕ್ಟಿಮಿಗೆ 11,000 ರೂಪಾಯಿ ಅಣ್ಣನಾಗಿ ಕೊಡಬೇಕು. ಹಾಗೂ ಆ ಮಹಿಳೆಗಿರುವಂತ ಒಬ್ಬ ಮಗನಿಗೂ ಸಹ 5,000 ರೂಪಾಯಿನಷ್ಟು ಗಿಫ್ಟ್ ಹಾಗೂ ಸ್ವೀಟ್ಸ್ ಅನ್ನ ತಗೊಂಡು ಹೋಗಿ ಕೊಡಬೇಕು ಅಂತ. ಮನೆಗೆ ನುಗ್ಗಿ ಕೈ ಹಿಡಿದು ಸೆಕ್ಷುವಲ್